ಸೊ ಗಾಯ್ಸ್ ಒಂದ್ ಎಡವಟ್ಟಾಗಿದೆ. ಏನು ಅಂತಂದ್ರೆ ನಿಶಾ ಅವರು ಲಗೇಜ್ ಅಲ್ಲಿ ಹೋಗ್ತಾ ಇದಾರೆ. ನಿಶಾ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನು ಅಂತ ನೀವು ಅಲ್ಲೇ ತಮ್ಮಲ್ಲಿ ನೋಡಿರ್ತೀರಾ. ಈಗ ನಾನು ನಮ್ಮ ತಂಗಿ ಮತ್ತೆ ನಮ್ಮ ಬಾವನ್ನ, ನಾನು ನಿಶಾ ಮತ್ತೆ ನಮ್ಮ ಐಸು ಹಾಗೂ ಐಸು ಅಷ್ಟೇ, ಇಷ್ಟು ಜನ ಈಗ ಏರ್ಪೋರ್ಟ್ ಕರ್ಕೊ ಹೋಗಿ ಈಗ ನಾವು ಏರ್ಪೋರ್ಟ್ ಕರ್ಕೊ ಹೋಗ್ಬಿಟ್ಟು ಅವ್ರನ್ನ ಮನಾಲಿ ಕಳ್ಸಿಕೊಡ್ತಾ ಇದೀವಿ. ಮದುವೆ ಆದ್ಮೇಲೆ ಫಸ್ಟ್ ಹನಿಮೂನ್ಗೆ ಅವರು ಹೋಗ್ತಾ ಇದಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾರಂತೆ. ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಒಂದ್ ಮಾಡ್ಕೊಳ್ಳಿ ಹನಿಮೂನ್ ಅನ್ಬಿಟ್ಟು ಕಳ್ಸಿಕೊಡ್ತಾ ಇದೀವಿ. ನಿಶಾ ನಗ್ತಾವಳೆ ನನ್ನ ಡೈಲಾಗ್. ಹಂಗ ತಪ್ಪರ್ಥ ಮಾಡ್ಕೋಬೇಡಿ. ಏನೋ ಏನೋ ಒಂದು ಫ್ಲೋರ್ ಹೇಳ್ಬಿಟ್ಟಿರ್ತೀನಿ. ಪ್ಯಾಕ್ ಮಾಡ್ತಾ ಇದಾರೆ. ಕೆಳಗಡೆ ಒಂದ್ ಸೂಟ್ ಕೇಸ್ ಇದೆ, 2 ಸೂಟ್ ಕೇಸ್ ತಗೊಂಡ್ ಹೋಗ್ತಿದೀವಿ, ಒಂದ್ ಬ್ಯಾಗ್ ಅಷ್ಟೇ ಗೈಸ್. ನಿಖಿಲ್ ಅವರು ಸ್ಥಾನಕ್ಕೆ ಹೋಗಿದ್ದಾರೆ. ಓಕೆ ಅಂಡ್ ಕಮ್ ಕ್ಯಾಮ್ರಾಮನ್ ಅಲ್ಲ ಕ್ಯಾಮ್ರಾಮನ್ ಎಕ್ಸ್ಟ್ರಾ ತೋರಿಸ್ಬಿಡ್ತೀನಿ. ಐಶು, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಬಿಡೋಣ ಕ್ಯಾಮೆರಾ ವರ್ಕ್ ಮಾಡೋದಕ್ಕೆ. ಹೌದಾ? ನಿಮ್ ಬ್ಲಾಗ್ ಅಲ್ಲಿ ಅಷ್ಟೆಲ್ಲ ಮಾತಾಡ್ತಾ, ನನ್ನ ಬ್ಲಾಗ್ ಅಲ್ಲಿ ಏನು ಮಾತಾಡ್ತಾರೆ. ನಿನ್ ಬ್ಲಾಗ್ ಅಲ್ಲಿ ನನ್ ಬ್ಲಾಗ್ ಅಲ್ಲಿ ಮಾತ್ರ ಕಂಟೆಂಟ್ ದುಡ್ಡು ಕೊಡ್ಬೇಕು ನನೀಗ. ಓಕೆ ಓಕೆ ನೋಡಿ ಗೈಸ್, ಈಗ ಯಾರೋ ಒಬ್ರು ನಮ್ಮ ಫ್ಯಾನ್ಸ್ ಬಂದು ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಮದರ್ ಇಂಡಿಯಾ ಇಲ್ಲೇ ಇದ್ದಾರೆ. ಮಧು ಮತ್ತೆ ನಿಖಿಲ್ ಅವರು ಕೊಟ್ಟಿರೋದು. ಅಂಡ್ ಗೈಸ್ ಎಲ್ಲ ಕೇಳ್ತಾ ಇದ್ರಿ, ಮಧು ಯಾವಾಗ ಬೆಂಗಳೂರಿಗೆ ಬರೋದು? 2 ತಿಂಗಳಾಯ್ತಲ್ಲ, ಎಲ್ಲಿ ಹೋಗಿದ್ದಾಳೆ? ಆಲ್ಮೋಸ್ಟ್ 2 ತಿಂಗಳಾಯ್ತು. ಎಲ್ಲ ಕೇಳ್ತಾ ಇದ್ರಿ ಮಧು ಯಾವಾಗ ಬೆಂಗಳೂರಿಗೆ ಬರೋದು ಅಂತ. ಟವಲ್ ಬೇಕಂತೆ ಅಣ್ಣ. ಏನಪ್ಪ ಮಾತಾಡ್ತಾ ಇರೋದು ಓಕೆನಾ? ಮುನ್ನಾರ್ಗೆ ಹೋಗ್ಬಾಗ ನನ್ನ ನಿನ್ನ ಕರ್ಕೊಂಡು ಹೋಯ್ತಾ ಇದ್ಲು, ಕೂರ್ಗ್ ಹೋಗಾಗ ನನ್ನ ನಿನ್ನ ಕರ್ಕೊಂಡು ಹೋಯ್ತಾ ಇದ್ಲು, ಎಲ್ಲಿ ಹೋದ್ರು ನನ್ನ ನಿನ್ನ ಕರ್ಕೊಂಡು ಹೋಯ್ತಾ ಇದ್ಲು. ಒಂದ್ ಮಾತು ಬಾ ಅಂತ ಕರೆದ್ಲಾ, ಬಾ ಅಂತ ಕರೆದ್ಲ. ಅಟ್ಲೀಸ್ಟ್ ಅವ್ರಿಬ್ರು ಹೋಯ್ತವ್ರಲ್ಲ, ಹೋಗ್ಲಿ ಪರವಾಗಿಲ್ಲ, ಬೇಜಾರಿಲ್ಲ. ನಾವೇ ಕಳ್ಸ್ಕೊಡ್ತಿದ್ವಿ. ಒಂದ್ ಮಾತ್ ಇಬ್ಬರು ತೀರಾ ಅಂತ ಏನೇ ಆಗಿರ್ಬೋದು. ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಗೈಸ್. ನಮ್ಮಿಬ್ರಿಗೆ ಅಟ್ಲೀಸ್ಟ್ ಒಂದು ಟಿಕೆಟ್ ಆದ್ರೂ ಏನಕ್ಕಾದ್ರೂ ಬುಕ್ ಮಾಡಿರ್ಬೋದಿತ್ತ, ವಂಡಾಲಾಗಾದ್ರೂ ಬುಕ್ ಮಾಡಿ ನಮ್ಮಿಬ್ರನ್ನ ಕಳ್ಸ್ಬಾರ್ದಿತ್ತ. ಬಿಡಿ ಅಷ್ಟೇ. ಮದ್ವೆ ಆಗಿರೋರು ಅವರಿಬ್ರು ಆಗಿದ್ರೆ ಏನಂತ, ಮದ್ವೆ ಎಲ್ಲ ನಾವ್ ನಿಂತು ಮಾಡಿಲ್ವಾ? ಎಲ್ಲಾರು ಕರ್ಕೋತಾರೆ, ನಿಂತು ಮಾಡಿದಿರಿ ಅನ್ಬಿಟ್ಟು. ನಮ್ಮ ಆಂಟಿ ನನ್ ಕೈ ಕೊಡ್ರಿ ಆಂಟಿ. ನೋಡಿ, ಮೈ ಆಂಟಿ ಇಸ್ ವೆರಿ ವೆರಿ ಫ್ರೆಂಡ್ಲಿ. ನನ್ ಬ್ಲಾಗ್ ಅಲ್ಲಿ ಮಾತಾಡ್ತದ ನಮ್ಮ ಆಂಟಿ, ನನಗೆ ಸಪೋರ್ಟ್. ಆ ಖಾಲಿ ಬಂದ್ಬಿಟ್ಟು ಓಡಿಸ್ಬಿಟ್ರಿ, ಹೆಂಗೋ ಮಾತಾಡ್ಸಿರುವೆ ಆಂಟಿ. ನಮ್ಮ ಆಂಟಿ ಆಕ್ಚುಲಿ ಏನಂದ್ರೆ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಸಕ್ಕದಾಗಿ ಮಾತಾಡ್ತಾರೆ, ಬಟ್ ಕ್ಯಾಮ್ರಾ ಆನ್ ಮಾಡಿದಾಗ ಅಷ್ಟೇ ಮಾತಾಡಲ್ಲ. ಆಂಟಿ ಹಾಯ್ ಅನ್ರಿ ಸಾಕು. ಹಾಯ್ ಹೆಂಗೆ ಅಣ್ಣ ಮಾತಾಡ್ಸ್ದೆ. ಪ್ಯಾಕಪ್ ಮಾಡಿದೀವಿ. ಪ್ಯಾಕಪ್ ಬಿಡಿ. ಪ್ಯಾಕಪ್ ಪ್ಯಾಕ್ ಆಗಿದೆ. ಏರ್ಪೋರ್ಟ್ ಕರ್ಕೊ ಹೋಗೋ 10 ಕಾಲು. ಸಭಾಷ್ ನಿಶಾ. 2 ಗಂಟೆಗೆ ಇವಾಗ ಹೋಗಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು 2 ಗಂಟೆಗೆ ಏರ್ಪೋರ್ಟ್ ಹೋಗ್ತೀವಿ. 1 ಗಂಟೆಗೆ ಹೋಗ್ತೀವಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಒಳಗಡೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನ್ ಬರ್ತಾ ಇಲ್ಲ ಗೊತ್ತಾ? ಹೌದಾ? ಆಯ್ತು ನೋಡೋಣ. ನಿನ್ ಬರಲ್ಲ ಏನು? ನಿಮ್ದೇ ಅಣ್ಣ ಮಾತಾಡಕ್ ಬಿಡ್ತಾ ಇಲ್ಲ. ಮಾತಾಡೋಣ. ಸೂಟ್ ಕೇಸು, ಒಂದ್ ಬ್ಯಾಗ್, ಕಟ್ಕೊಂಡ್ ಪಿಲ್ಲು ಎಲ್ಲ ತಗೊಂಡಿದ್ದಾರೆ. ಹ್ಯಾಪಿ ಜರ್ನಿ ಹೇಳ್ತಾ ಇದೀವಿ. ಅಲ್ಲಿ ಇನ್ನೊಂದ್ಸತಿ ಹೇಳ್ತೀವಿ ಅಫಿಷಿಯಲ್ ಆಗಿ, ಇಲ್ಲೇ ಹೇಳ್ತಾ ಇದೀವಿ. ಇವಾಗ ಹೋಗೋಣ. ಆಲ್ ದಿ ಬೆಸ್ಟ್. ಓಕೆ ಏನಪ್ಪಾ? ಗಾಯ್ಸ್, ಒಂದ್ ಎಡವಟ್ಟಾಗಿದೆ. ಏನು ಅಂತಂದ್ರೆ ನನ್ನ ಕಾರಲ್ಲಿ ನಾನು ನೋಡ್ಕೊಂಡೇ ಇಲ್ಲ ಗೈಸ್. DF ಲೆವೆಲ್ 14% ಬಂದ್ಬಿಟ್ಟಿದೆ. ಅಂದ್ರೆ ನನ್ನ ಕಾರ್ ಇನ್ನ 28 ಕಿಲೋಮೀಟರ್ ಅಷ್ಟೇ ಓಡೋದು. 10 ಲೀಟ್ರದು ಒಂದು DF ಹಾಕ್ಸ್ಬೇಕು ಗೈಸ್. ಇನ್ನು 800 ಕಿಲೋಮೀಟರ್ಗೆ ಗಾಡಿನ ಸರ್ವಿಸಿಗೆ ಬಿಡಬೇಕು. ಅಲ್ಲೇ ಶೋರೂಮಲ್ಲೆಲ್ಲ ಮಾಡ್ತಾರೆ. ಆದರೆ ಈಗ ಒಂದು ಎಮರ್ಜೆನ್ಸಿಗೆ ಒಂದು 10 ಲೀಟರ್ ಹಾಕ್ಸ್ತೀನಿ ಗೈಸ್. 20 ಲೀಟರ್ಸ್ ಕೆಪಾಸಿಟಿ ಇರೋದು. ಮಧು ಮತ್ತು ನಿಶಾ ಅವರು ಅಲ್ಲಿ ಶೆಲ್ ಸೆಲೆಕ್ಟಲ್ಲಿ ಏನೋ ತಗೊತಾ ಇದ್ದಾರೆ. ಎಲ್ಲೋದ್ರೂ ಶಾಪ್ DF ಮಿಸ್ ಆಗಿ ಏನಾರ ಡೀಸೆಲ್ ಟ್ಯಾಂಕ್ ಒಳಗಡೆ ಹೋದ್ರೆ ಏನಾಗುತ್ತೆ ಬ್ರಾ? ನೆಕ್ಸ್ಟ್
ಅಲ್ಲ 4 ಗಂಟೆಗಿರೋ ಫ್ಲೈಟ್ಗೆ 12 ಗಂಟೆ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಮಾಡೋದ್ 4 ಗಂಟೆವರೆಗೂ? ಹೇಳ್ರಿ ಏನ್ ಮಾಡೋದು? ವಿಡಿಯೋ ಯಾರು ಮಾಡ್ತಾರದು? ನಮ್ಮ ಹಿಂದೆ ಒಂದು ಕಾಣದ ಕೈ ಇದೆ, ಅದನ್ನ ತಮ್ಮನಲ್ಲಿ ಹೈಲೈಟ್ ಆಗಿ ಕಾಣಿಸ್ತೀವಿ. ಸೊ ಇವಾಗ ಟೈಮ್ 12 o'clock ಕರೆಕ್ಟಾಗೆ. ಸೊ ಇನ್ನೇನು 2 ನಿಮಿಷದಲ್ಲಿ ತರ್ಸ್ಡೇ ಆಗುತ್ತೆ ಗಾಯ್ಸ್. ತರ್ಸ್ಡೇ ಹೋಗ್ತಾ ಇದೀವಿ ನಾವು. ನಾನು 2 ಬ್ಯಾಗ್ ಹಾಕ್ತಿದ್ದೀನಿ. ಮಿಕ್ಕಿಲ್ ತಗೊಳ್ಳಿ. ನಮ್ಮ ಅಣ್ಣ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಹಿಂಗಾಕಬೇಕು ಸ್ಟೈಲಾಗೆ. ಹೋಗೋಣ ಅಲ್ಲ, ಹೋದ್ಮೇಲೆ ಹೋಗೋಕ್ಕಿಂತ ಮುಂಚೆ ನಾವು ಮಾಡ್ತಾ ಇದೀವಿ, ಅಲ್ಲಿ ನಾವು ಹೋಗಕ್ ಆಯ್ತಾ ಇಲ್ವಲ್ಲ ಗೈಸ್, ಅದಕ್ಕೋಸ್ಕರ ಅವ್ರು ಬಿಟ್ಕೊಟ್ಬಿಟ್ಟಿದೀವಿ. ಡೈಲಿ ಏನಾದ್ರು ಮಾಡ್ಕೊಳ್ಳುವ ಎಂಜಾಯ್ ಅಂತ ಅವ್ರು ಮಾತಾಡಿಸ್ತೀನಿ ಅಂತ ಹೇಳಿದಾರೆ. ನೋಡ್ತೀನಿ ಅದು ಹೆಂಗ್ ಮಾತಾಡ್ಕೊಳ್ಳೋದು. ರೀಲ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದೀನಿ ಗೈಸ್, ಅದು ಕಪಲ್ ರೀಲ್ಸ್. ಗೈಸ್ ನಿಶಾ ಅವರು ಲಗೇಜ್ ಅಲ್ಲಿ ಹೋಗ್ತಾ ಇದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಶಾ? ಲಗೇಜ್ ಹೊತ್ಕೊಂಡು ಇನ್ನೂ ಝೂಮ್ ಮಾಡ್ಲಾ? ಸೊ ಗೈಸ್ ಈಗ ಟೈಮ್ 12 ಗಂಟೆ ಮೇಲಾಗಿದೆ ಅಂತ ಮಧುಗೌಡ ಅವರು ಮೇಲಾಗಿದೆ ಅಂತ ಹೇಳಿದೀನಿ. ಮಧುಗೌಡ ಅವರು ರಾಯರ ಭಕ್ತರು. ಅವರು ಗುರುವಾರ ತಿಂತಾ ಇಲ್ಲ, ನಾದ್ನಿ ಅವರು ತಿಂತಾ ಇದ್ದಾರೆ. ಏನ್ ನಿಶಾ ಇದು? ಚಿಕನ್. ಇಲ್ಲಿದ್ದಾರೆ ಐಶ್ವರ್ಯರ್ ಅವರು. ಪಾಪ ಅವರು 350 ಕೋಟಿ ಇಡ್ಲಿ ತಿಂದವ್ರೆ. 4 ಪೀಸ್ ಇಡ್ಲಿ, ಅಟ್ಟಿ ಕಾಪಿ, ಬಾದಾಮ್ ಹಾಲ್ ಅಂತ ಗೈಸ್ ಇದು. ಇವನೊಬ್ಬ ಅವನೇ ಏನು ಮಾತೇ ಆಡ್ತಾ ಇಲ್ಲ. ಏನ ಅನ್ಸ್ತಾ ಇದೆ? 3 ಅವರಿಂದ ಕಾಯಿಸಿ ಗೈಸ್. ಹಾಯ್. ಸೊ ಬಾಯ್ ನಿಶಾ, ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಮಾಡೋಣ, ಟೆಂಪಲ್ ರನ್ ಮಾಡೋಣ ನಾವು. ಆಲ್ ದಿ ಬೆಸ್ಟ್. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ. ಹ್ಯಾಪಿ ಜರ್ನಿ. ಬಾಯ್. ಹುಷಾರು. ಅಣ್ಣ ಇಲ್ಲಿ ಬರೋಣ ಅಣ್ಣ. ಬಾಯ್. ಎಲ್ಲ ಹುಷಾರಾಗಿ ಹೋಗಿ. ಎಲ್ರಿಗೂ ಕಿತ್ತೀನಿ. ಬಾಯ್ ಗೈಸ್. ಬಾಯ್. ಹುಷಾರು. 8 ದಿನ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ. ಹೋಗಿ ಬರ್ತಾಳೆ. ಬಾಯ್ ಬ್ರೋ. ಹುಷಾರ್. ಅಣ್ಣ ಅಲ್ಬೇಡ ಬಿಡೋಣ. ಅಣ್ಣ ಅಲ್ಬೇಡ. ಅಳ್ತಾಳೆ ನಿಜವಾಗ್ಲೂ, ಲಿಟ್ರಲಿ. ಖುಷಿಯಿಂದ ಕಳ್ಸ್ಕೊಡ್ತಿದ್ದೀನಿ. ಹೌದಾ? ಬನ್ನಿ ಅಷ್ಟೇ ಹೋಗೋಣ. ನೋಡಿ ಗೈಸ್, ನಿಶಾ ಅವ್ರ ಜೊತೆನೇ ಹೋಯ್ತಾವಳೆ ಅಲ್ಲಿ ಗಂಟನೂ. ಗೈಸ್ ಐಶು ಅವರು ಹೋಗಿದ್ದಾರೆ. ಸೊ ಹೋಗ್ತಾ ಇದಾರೆ, ಹೋಗಿಲ್ಲ. ಆಗ್ಲೇ ನಾಷ್ಟ ಮಾಡಿದ್ದಾರೆ. ಏನ್ ಮುತ್ತಣ್ಣ? ಇಲ್ಲೇ ಉಳಿಸ್ಕೊಂಡಿದೀವಿ ಇವತ್ತು, ಮಧ್ಯಾಹ್ನ ಮೇಲೆ ಹೋಗೋರಿ ಅಂತ. ಅವ್ರ ಪಾಪ ಚಾರ್ಜರ್ ಮರ್ತ್ಬಿಟ್ಟಿರ್ಲಿಲ್ಲ, ಅಂದ್ರೆ ಏರ್ಪೋರ್ಟ್ ಇಂದ ಹಂಗೆ ಹೋಗ್ಬೇಕಾಗಿತ್ತು. ನಿಶಾ ಅದಕ್ಕೂ ರಿಗ್ರೆಟ್ ಮಾಡ್ಕೊಂಡ್ಲು. ಅಣ್ಣ ಅಲ್ಲೇ ಹೋಗ್ಬಿತ್ತು. ಹಂಗಾದ್ರೂ ಮತ್ಬಿಟ್ಟು ಬಂದವ್ರೆ. ಹೌದಾ? ನಿಶಾ ತತ್ತಾರೆ ಬನ್ನಿ ಅಂದ್ರೆ 15 ನಿಮಿಷಕ್ಕೆ ಆಯ್ತು. ನನ್ ಚಾರ್ಜರ್ ತರ್ಬೇಕು, ಬೇಕೇ ಬೇಕು ಚಾರ್ಜರ್. ಹೋಗ್ಬಿಟ್ಟು ನಾಷ್ಟ ಕಾಂಕ್ರೀಟ್ ತಿಂತಾ ಇದಾರೆ. ಮಾರ್ನಿಂಗ್ ಕಾಂಕ್ರೀಟ್ ಇದು, ಉಪ್ಪಿಟ್ಟು. ಮುಂಚೆ ನಾನೇ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಒಳ್ಳೇದಾಗ್ಲಿ. ಜೊತೆಯಲ್ಲಿ ಬೆಳೆಯೋಣ. ಓಕೆ ಗೈಸ್, ನೆಕ್ಸ್ಟ್ ಸಿಗ್ತೀವಿ. ಬಾಯ್. ನೆಕ್ಸ್ಟ್ ಬರೋದು ಯಾವಾಗ? ಬೆಂಗಳೂರಿಗೆ.
ಬರ್ತೀವಿ ನನ್ ಮುಖದ 16th ನಿಶಮ್ ಬರ್ತಡೇ ಎಲ್ಲ ವಿಶ್ ಮಾಡ್ಬಿಡಿ, ಅಡ್ವಾನ್ಸ್ ಮಾಡ್ಬಿಡಿ. ಇನ್ನು 10 ದಿನ ಐತೆ. ಹೌದಾ? ಬಾಯ್ ಮುತ್ತಣ್ಣ. ಬಾಯ್ನಾ? ಓಕೆ, ಹುಷಾರಾಗಿ ಹೋಗಿ. ಟೇಕ್ ಕೇರ್, ಬಾಯ್. ಸೊ ಗೈಸ್, ನೈಟ್ ಬಂದಿದ್ದು ಲೇಟ್ ಆಯ್ತು. ಏರ್ಪೋರ್ಟ್ ಇಂದ ಅರೌಂಡ್ 4 o'clock ಆಗೋಯ್ತು. ಮಿಡ್ ನೈಟ್ ಫ್ಲೈಟ್ ಇದ್ದಿದೆ ಅವ್ರದ್ದು 4:45ಗೆ. ಅವ್ರ ಒಳಗಡೆ ಹೋಗಂಟ ವೇಟ್ ಮಾಡಿ ಕಳ್ಸ್ಕೊಟ್ಟು ಬಂದು. ಅಂಡ್ ಈಗ ಎದ್ದಿದ್ದು ಲೇಟ್ ಆಯ್ತು. ನಿಶಾ ಮತ್ತೆ ಮುತ್ತಣ್ಣವರು ಈಗ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಅವರು ಮೈಸೂರಿಗೆ ಹೋದ್ರು, ಸ್ವಲ್ಪ ಕೆಲಸ ಐತಿ ಅಂದ್ಬಿಟ್ಟು ಕಾಫಿ ಮಾಡ್ಕೊಟ್ಟಿದ್ದಾರೆ, ಕಾಫಿ ಕುಡಿತಾ ಇದೀನಿ. ಅಂಡ್ ಏನು ಅಂತಂದ್ರೆ 94,000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಫ್ಯಾಮಿಲಿ ಆಗಿದ್ದಾರೆ. ನನಗೆ ಯೂಟ್ಯೂಬಲ್ಲಿ 6,000 ಮಾತ್ರ ಬಾಕಿ, 1 ಲಕ್ಷ ಸಬ್ಸ್ಕ್ರೈಬರ್ಗೆ. ಇಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡಿದ್ರಿ, ಇನ್ನು ಮುಂದೆ ಅದೇ ಥರ ಸಪೋರ್ಟ್ ಮಾಡಿ. ಬೇಗ ಬೇಗ ಹೋಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ. ಆ್ಯಂಡ್ ಏನಿಲ್ಲ, ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಕಾಂಟೆಂಟ್ ವೀಡಿಯೋಸು, ಇಲ್ಲ ಅಂತಂದರೆ ಯಾವ್ದು ಚಾಲೆಂಜಿಂಗ್ ವೀಡಿಯೋಸು ಅಥವಾ ಏನಾರ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇದ್ದಾಗ ಫುಲ್ಲು ಮನೆಯೆಲ್ಲ ಗಿಜಿ ಬಿಜಿ ಅಂತ ಇತ್ತು. ಯಾರೂ ಇಲ್ಲದೆ ಹೋದಾಗ ಫುಲ್ಲು ಸೈಲೆಂಟ್ ಆಗ್ಬಿಡುತ್ತೆ ಗೈಸ್. ಸೈಲೆಂಟ್ ಆದಾಗ ನಾನು ಮತ್ತು ನಮ್ಮ ಅಮ್ಮ ಇಬ್ಬರೇನೆ ಮುದು ತಂದಿರೋ ಆನೆನ ಹಿಡ್ಕೊಂಡು ಆಟ ಆಡ್ತಾವ್ರೆ. ಅಮ್ಮ, ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ಸು, ಏನಾರ ಚಾಲೆಂಜಿಂಗ್ ವೀಡಿಯೋಸು, ಶಾಪಿಂಗ್ ವೀಡಿಯೋಸ್ ವಿತ್ ಯುವರ್ ಮದರ್ ಅಂತೆಲ್ಲ ಕೇಳಿದ್ದಾರೆ. ಮಾಡೋಣ? ಹಾಂ, ಮಾಡ್ತೀಯಾ? ಇಷ್ಟೇ ಗೈಸ್. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.